ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಯ್ಯೋ ಗಿರ್ಜಿ ನೋಡಿ ಹಂಗ ಹೊಂಟಿಯಲ್ಲೇ ಬಾ. ಯಾಕ ಮಾತಾಡಂಗಿಲ್ಲ ನನ್ನ ಜೋಡಿ? ಯೋ ಬಂದೆ ಎಡ್ಡ ನಿಮಿಷ ಬಂದೆ. ಬರಂಗಿಲ್ಲ ಕಾಂತವ ಬಾಯಿಲೆ ಬಾರಪ್ಪ. ಅಪರೂಪದ ಅಮಾಸಿ ತಿಂಗಳಕ್ಕೊಮ್ಮೆ ಅಷ್ಟ ಹೆಂಗ್ ಬರ್ತತಲ್ಲ ಹಂಗ ನೋಡ್ಲಾ ನೀನು. ಬರ್ಬರ್ತ ಏನು ಗ್ರಾಣ ಅದಂಗಕ್ಕೆ ಏನು ಯಾರಿಗೆ ಗೊತ್ತ, ವರ್ಷಕ್ಕೊಮ್ಮೆ ಬರ್ಬೇಕು ಅಂತೇಳಿ. ಅಲ್ಲಲ್ಲ ಏನು ಇತ್ತಿತ್ತಾಗ ನಮ್ಮ ಮನೆ ಕಡೆ ಬರೋದ ಕಮ್ಮಿ ಮಾಡಿಬಿಟ್ಟು ಅವಾಗ ಎಂತ ಚಂದ ಗಂಗಾಳ ಹಿಡ್ಕೊಂಡು ದಿನಾ ಬರ್ತಿದ್ದಿ. ಏನಪ್ಪ ಈಗಂತರೂ ನಮ್ಮ ಮನೆ ಕಡೆ ಅಪರೂಪ, ಯಾವಾಗಾರ ತಿಂಗಳಕ್ಕೊಮ್ಮೆ 2 ತಿಂಗಳಕ್ಕೊಮ್ಮೆ ಬರ್ತಿ. ಯಾಕ ಅಷ್ಟು ಬೇಡ ಆಗಿಬಿಟ್ವೇನ, ಅಷ್ಟು ದೂರದವ್ರ ಆಗಿಬಿಟ್ವೇನ? ಯಾಕಲ್ಲ ಹಂಗೇನಿಲ್ವೇ ಕೆಲಸ ಏನ್ ಮಾಡ್ತಿ ಹೇಳ, ಮಾಡಾಕ ಜಗ್ಗಿ ಕೆಲಸ ಆಗ್ಬಿಟ್ಟವು. ಹಂಗಾಗಿ ಪುರ್ಸತ್ ಇಲ್ದಂಗ ಆಗ್ಬಿಟ್ಟವು. ಪುರ್ಸತ್ತೇ ಇಲ್ಲ ಕುಂದ್ರಾಕ. ಏನ ನಾನು ಎಲ್ಲಿ ಪುರ್ಸತ್ತೆ ಕುಂತೇನಿ? ಅಲ್ಲ ಆತ ಕುಂತಿದ್ರು ಏನು ನಂದೇನು ವಯಸ್ಸನ್ನು ಓಡಾಡಿ ಕೆಲಸ ಮಾಡಕ? ಅಲ್ಲಿ ಕಟ್ಬಾಡ್ಯ ನಿಂದ ನೋಡ್ಕೊ. ನಾನಂತೂ ಪುರ್ಸತ್ತೆ ಕುಂತಿರ್ತೇನಂತ. ಹೌದು ಪುರ್ಸತ್ತೆ ಕುಂತಿರ್ತೇನೆ, ಮತ್ತೆ ಮಾಡೋ ವಯಸ್ಸಿನಾಗ ಎಲ್ಲ ಮಾಡೇನಪ್ಪ. ನಾನು ಏನು ಹಂಗ ಕುಂತಕ್ಕೆಲ್ಲ ಕುಂತ ಉಂಡಕ್ಕೆಲ್ಲ ಅಲ್ವೇ ನನಗ್ ಪುರ್ಸತ್ತಿಲ್ಲ ಅಂದಿದ್ದ ಎಲ್ಲದಕ್ಕೂ ಬಂದ ಬಿಡ್ತಿಯಲ್ಲ ನೀನ. ಹೌದಾ? ಎಷ್ಟು ಬಂತು ಆಸ್ತಿ? ಅಯ್ಯೋ ಆಸ್ತಿ ಬಂತಂತ ಭಾರಿ ಖುಷಿ ಆಗದಿ ಬಿಡ. ಎಷ್ಟು ಬಂತು? ಅಲ್ಲ ಬರಾಕೇನೈತಿ? ನಿನ್ನ ಮಾವಗ ಅತ್ತಿಗೆ ನಿನ್ನ ಏನ್ ಒಬ್ಬಕ್ಕೆ ಮಗಳಲ್ಲ, ಏಟಿದ್ದು ಬಿದ್ದಿದ್ದು ಎಲ್ಲ ನಿಮ್ಗೆ ಬರ್ತತಿ. ಏನಾದ್ರಾಗೂ ಪಾಲ್ಗಡಿ ಮಾಡಿದ್ರಾ? ಹೌದಲ್ಲ ಆಸ್ತಿ ಹಂಚ್ಕ್ಯಾತ. ಅಯ್ಯೋ ಎಲ್ಲಿಂದ ತಂದಿಯ ಶಾಂತಕ್ಕ? ನಾ ಹೇಳೋದೊಂದು ನಿಮ್ಮ ಅತ್ತಿ ತಿಳ್ಕೊಳ್ಳೋದು ಒಂದ್ ಅತ್ತಾಗ. ಓ ಅವ್ರ ಅತ್ತಿನೂ ಅದಾಳನ? ಈ ಅವ್ರ ಅತ್ತಿಗೆ ಇದಕ್ಕೆ ಏನು ಅದೇನು ಅವ್ರ ಅಪ್ಪ ಗಳಿಸಿದ್ದಲ್ಲನ? ಅವ್ರ ಅಪ್ಪ ಗಳಿಸಿದ್ದನ? ಮತ್ತಲ್ಲ ಅವ್ರಪ್ಪಂದಾದ್ರೆ ಮತ್ತೆ ಅದ್ರ ಪಾಲ್ಗಡಿ ಕೊಡ್ಬೇಕಪ್ಪ. ನಾವು ಒಂದಿಟ್ಟು ಕೊಡ್ಬೇಕಿತ್ತು ನಮ್ಮ ಮನೆ ಮಗಳಿಗೆ. ನಮ್ಮ ದ್ರಾಕ್ಷಾಯಣಿ ಒಂದು ಮಾತು ಕೇಳಲಿಲ್ಲ. ಏನು ಇವ್ರಿಬ್ರು ಗಂಡ ಹೆಂಡತಿ ಸುಮ್ಮನೆ ಆಗಿಬಿಟ್ರು. ಒಂಚೂರು ಏನಾರ ಕೊಡ್ಬೇಕ ಬೇಡಕ್ಕಿಗೆ? ಏನು ಕೊಟ್ಟಿಲ್ಲ. ಅತ್ತಿಯರ ಅವ ಹೇಳೋದ ಬೇರೆ, ನೀವು ಹೇಳೋದ ಬೇರೆ. ಅತ್ತಾಗ ನಮ್ಗೊಂದು ಎಳತ್ ತರ್ತಿರಿತ್ರಾಗತ್ತಾಗ ಯಾ ಆಸ್ತಿ ಯಾರಿಗೆ ಕೊಡ್ಬೇಕು? ಯಾಕ ತಲೆ ನಿಮ್ದಂದತ್ತಾಗ ಏನ್ ಮಾತಾಡ್ತಾನ ಅನ್ನೋದರ ತಿಳ್ಕೊಳಂಗಿಲ್ಲ. ಹೌದವ ಆಸ್ತಿ ನಾವೇ ಕೊಡ್ಬೇಕು ಅಂದ್ರೆ ಅವ ಏನ್ ತಿಳ್ಕೊಂತಂತುಗ ಅವಂಗೆಲ್ಲ ಗೊತ್ತಾಕತಿ. ನೋಡ್ ನಮ್ ದ್ರಾಕ್ಷಾಯಣಿ ಗೊತ್ತಿಲ್ಲ ಅನ್ಲ ನಿನಗ? ಅಲ್ಲಲ್ಲ ಅದ ಒಂದ್ ಮಿಕ್ಸಿ ಬೇಡಕ್ ಬಂದಾಗ ನಿನಗ ಹೋಳಿಗೆ ಹಾಕಿದ್ಲಲ್ಲ ಅದ್ರ ಮ್ಯಾಗ ನೆನಪೈತಿಲ್ಲ? ಹೋಲ್ ಬಿಡ್, ನೆನಪಿಲ್ಲ ಏನ ನಿನಗ? ಅಲ್ಲ ನಾನು ನೋಡಿ ನೀನ್ ನಮ್ ದ್ರಾಕ್ಷಾಯಣಿನ ನೋಡೇನ್ ಬೇ? ಕುಡಿ ಈಗ ಅದನ್ನ ನಾವು ಕುಡಿ. ಅಯ್ಯೋ ಅವಾಗ ಜಗಳ ಮಾಡಿದ್ಲ, ಈಗ ಕುಡಿಯವಪ್ಪ. ಅದ್ಲು ಎರಡು ಕಿಚ್ಚಿಲ್ದಾಗಿರೋದು ಮಷಿನ್ ತೆಗೆದು ಕಿವ ಹಾಕೋರಿ. ಅದು ಗುಳು ಅನ್ನೋದಕ್ಕೆ. ಈಗ ಎಷ್ಟು ಬಂತ ಆಸ್ತಿ? ಆಸ್ತಿ ಅಲ್ವೇ, ಪುರ್ಸತ್ತ ಕುಂತಿಲ್ಲ. ಪುರ್ಸತ್ ಇದ್ದಿದ್ದಿಲ್ಲ, ಕೆಲಸ ಇತ್ತಂದೆ. ಹೌದಾ? ಮಾವಕ್ಕ ಮಾವನ ಅವರು ಇಲ್ಲೇ ಇದು ಗುಡಿ ಬಾಗ್ಲಾಗಿರ್ಬೇಕು ನೋಡು. ಯಾಕ ಏನಾರ ಕೆಲಸ ಇತ್ತನ? ಫೋನ್ ಹಚ್ಚಲ್ಲ, ನಂಬರ್ ಐತಲ್ಲ ಅವ್ರ ನಿನ್ ಕಡೆ. ಹೌದನಕ್ಕ, ಹಾಗಾದ್ರೆ ನಾ ಗುಡಿ ಬಾಗ್ಲ ಕಡೆನ ಹೋಗಿ ಭೇಟಿ ಆಗಿಬಿಡ್ತೇನೆ. ಏನ ಒಂದ್ ವ್ಯವಹಾರ ಆಗೋದೈತಿ, ಮಾವನ್ನ ಕರ್ಕೊಂಡೋಗಿ ಮುಗಿಸ್ತೇನೆ. ಏನ ಏನ್ಲ ಅದು ವ್ಯವಹಾರ? ಓ ಅಕ್ಕ, ಅದು ಹಂಗೆಲ್ಲ ಹೇಳಂಗಿಲ್ಲ. ಆಗಕ್ಕಿಂತ ಮುಂಚೆ ಏನ ನಮ್ಮ ಮಾವನ್ ಕರ್ಕೊಂಡೋಗಿ ಮುಗಿಸಿ ಬಂದಿಂದ ಮಾವನ್ ಜೊತೆಗೆ ಬಂದು ಹೇಳ್ತೇನೆ. ಏನ ಬೇಜಾರ್ ಮಾಡ್ಕೊಬೇಡ, ನಮ್ಮ ಮಾವನ್ ಕರ್ಕೊಂಡು ಹೋಗಿ ಬಂದ ಹೇಳ್ತೇನೆ ಆತ. ಅಯ್ಯ ಹೋಗಿ ಬಿಟ್ಟನಲ್ಲಿ ಇವ ಕೋಳಿ ಕುಂಟ್ಲೆ. ಮತ್ ನೀವು ಮಾತಿಗೊಮ್ಮೆ ಏನಾರ ಮಾತಾಡಿ ತಲಿ ತಿಂದ್ರೆ ಯಾರು ನಿಂದಿರ್ತಾರ? ಇಲ್ಲಲೇ ತೆಗಿಲೇ, ಈಗ ಮಷಿನ್ ಹೋದ್ನಲ್ಲ ಅವ. ನಿಮ್ಮ ಕಾಲ್ ಬೀಳ್ತಾನ ಅತ್ತಿಯಾರ. ಮಷಿನ್ ಗಿಸಿನ್ ತೆಗಿಬೇಡ್ರಿ, ಅದನ್ನ ತಂದಿದ್ ಕಿವೆ ಹಾಕೊಳಕ. ಅದನ್ನ ತೆಗೆದು ಎರಡು ಕಿಚಿಂದಾಗ ಇಡ್ತೀರಿ ನೀವು. ಹಾದು ಹೋಗಂಗಿಲ್ಲ ಯಾರು ಅತ್ತ ಗಳಾಳಿ ಎಲ್ಲಾರ್ಗಿ ನಮ್ಮ ಮನಿ ಬಕಲಾಗ ಹಾದು ಹೋಗಕ ತಲೆ ಹಿಡಿಸಿ ಕೈ ಬಿಡ್ತೀರಿ. ಬಂದ್ಲು ಬೆಂಡ್ಲಿ. ಅಲ್ಲಲೇ ಕರೆದ್ರ ಹಂಗ ಹೋದಿಲ್ಲಲೇ? ತಲೆಯಾಗ ಹಾಕೊಂಡಿದ್ದು ಹೂ ತೆಗೆದಿಟ್ಟು ಬರಕ್ ಹೋಗಿದ್ದೆ. ಅದಕ್ಕೇನು ಅರ್ಜೆಂಟ್? ಅದನ್ನ ಎದಕ್ಕೆ ತೆಗೆದಿಡಕ್ ಹೋದಿ? ಅಯ್ಯೋ ಶಾಂತಕ್ಕ ನಿಂಗೆ ಗೊತ್ತಿಲ್ಲಲ್ಲ. ಅಯ್ಯೋ ಮೊನ್ನೆ ಹೂ ತರಕ್ ಹೋದ್ರ 135 ರೂಪಾಯಿ, 140 ಅಂದ್ರು. ಏನು ಮಾಡಿದ್ರು ಬಿಡುವಲ್ಲ, 5 ರೂಪಾಯಿ ಅಂತೂ ಇಂತೂ ಹಂಗು ಹಿಂಗು ಮಾಡಿ ಬಿಡಿಸಿದೆ. ನಡೆದಿಂದಾಗ ಆದ್ರೆ ನಾ ಹೂ ಪವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಶಾಂತಕ್ಕ. ಮಲ್ಲಿಗೆ ಹೂ ಏನು ಮಾಡೋದು, ವರಮಹಾಲಕ್ಷ್ಮಿ ಅಲ್ಲ, ಒಂದು ಸ್ವಲ್ಪ ತಲೆಗೆ ಹಾಕೊಂಡು ಮಾಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಂಗು ಹಿಂಗು ಜಗ್ಗಾಡಿ ಒಂದು 5 ರೂಪಾಯಿ ಬಿಡಿಸಿ 135 ರೂಪಾಯಿ ಕೊಟ್ಟು ಒಂದು ಮಾರು ಮಲ್ಲಿಗೆ ಹೂ ತೊಗೊಂಬಂದಿದ್ದೆ. ಗೊತ್ತನ? ಒಂದು ಮಾರು ಮಲ್ಲಿಗೆ ಹೂ ತೊಗೊಂಬಂದ್ರೆ ಆ ಮಲ್ಲಿಗೆ ಹೂನ ಬೆಳಗ್ಗೆ ಜಳಕ ಮಾಡಿ ಹಾಕ್ಕೊಂಡು ಚಂದಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದೆ, ಬುಕ್ ಓದಿದೆ, ಎಲ್ಲ ಮುಗಿತಲ್ಲ. ಮಧ್ಯಾಹ್ನದಾಗ ಗಾಡಿಗೆ ಹಾತ್ಕೊಂಡು ಕುಂದಿರ್ತೇವಿ. ಅಂದಿಟ್ಟ ಅಲ್ಲೇ ದಿಂಬಿನ ಮ್ಯಾಗ ತಲೆ ಊರ್ತೇನೆ. ಹತ್ತಾಗಿತ್ತಾಗ ಅಡ್ಡಾಡಿ ಹಾಳ ಬಿಡ್ತತಲ್ಲ. ಕೇ ಮಾಡಿದೆ, ಪೂಜೆ ಮುಗಿತಿದ್ದಂಗೆ ಮೆಲ್ಲಕ್ಕೆ ತೆಗೆದು ಹಂಗೆ ಒಂದು ಹಾಳೆ ಹಾಕ್ಸುತ್ತಿ ಫ್ರಿಜ್ನಾಗ ಇಟ್ಟಿದ್ದೆ. ಏನು ಆಗ್ಲಾರ್ದಂಗೆ ಒಂದು ಡಬ್ಬ್ಯಾಗ ಹಾಕಿ. ಏನೇನಾಗಿದ್ದಿಲ್ಲ ಶಾಂತಕ್ಕ, ಹಂಗೆ ಈಗ ತಂದಂಗಿತ್ತು ಹೂವು. ಗೊತ್ತನ? ಅಲ್ಲಿಟ್ಟಿದ್ನೆ. ಅಲ್ಲಿಟ್ಟು ಮತ್ತೆ ಸಂಜೆ ಮುಂದೆ ಉಡಿ ತುಂಬಿಸ್ಕೊಳಕ್ ಹೋಗ್ಬೇಕಿತ್ತಲ್ಲ ಎಲ್ಲಾರ ಮನೆಗೆ. ಅವಾಗ ಹಾಕೊಂಡೆ ತಲೆಯಾಗ ಉಡಿ ತುಂಬಿಸ್ಕೊಂಡು ಎಲ್ಲಾರ ಮನೆಗೆ ಹೋಗಿ ಬಂದು ಎಂತ ಚಂದ ಎಲ್ಲ ಇದು ಏನದ ಒಂದು 6-7 ಮನೆ ಇದ್ವು. ಎಲ್ಲಾರ ಮನ್ಯಾಗ ಉಡಿ ಗಿಡಿ ಎಲ್ಲ ತುಂಬಿಸ್ಕೊಂಡು ಮತ್ತೆ ಬಂದು ರಾತ್ರಿ ಮಕ್ಕೊಂಡ್ರೆ ಎದಕ್ಕೆ ಬಂತದ? ಹಾಸಿಗೆಲ್ಲ ತಿಕ್ಕಾಡಿ ಹಾಳಾಗಿ ಹೋಗತಿ. ಅದ್ರ ಸಂಬಂಧ ಮತ್ತೆ ತೆಗೆದು ಮೆಲ್ಲಕ್ಕೆ ಹಾಳೆ ಹಾಕ್ತಿತ್ತು. ಅದ ಡಬ್ಬ್ಯಾಗಾಗಿ ಫ್ರಿಜ್ನಾಗ ಇಟ್ಟಿದ್ದೆ. ಈಗ ಬೆಳಿಗ್ಗೆ ಎದ್ದು ಈಕಿ ಯಾರೇವಕಿ ಬ್ಯಾಗ ಬರುವಲ್ದಲ್ಲೇವ ಲಲ್ತವಕ್ಕ ಊಟಕ್ಕೆ ಕರೆದಿದ್ಲು ಮನೆಗೆ. ಅಂದ್ರೆ ಮೊನ್ನೆ ಅವ್ರ ಮನ್ಯಾಗ ಒಂದು ಪೂಜೆ ಮಾಡಿದ್ರಲ್ಲ, ಅದೇನ ಐಗುಳಿ ಮಾಡ್ತಾರಂತವ. ಈಗ ಶ್ರಾವಣ ಯಾವ ದಿನ ಮಾಡಿದ್ರು ನಡೀತಿತ್ತಂತಲ್ಲ. ಹಂಗ
ಕಾಯಿಗುಳಿ ಮಾಡಿದ್ರು ಹಂಗ ಇವ್ರನ್ನು ಕರೆದಿದ್ರು ನನ್ನೂ ಕರೆದಿದ್ರು ಊಟಕ್ಕೆ. ಅಲ್ಲಿ ಹೋಗಿದ್ನಲ್ಲ ಆ ಹೂ ಹಾಕೊಂಡು ಹೋಗಿದ್ದೆ. ಅವ್ರ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಕುಂತ್ ನಿಂತು ಒಂಚೂರು ಮಾತಾಡಿ ಮತ್ತೆ ಬಂದು ನೋಡ್ತೀನಿ ಹೂ ಇದ್ದಂಗ ಅದಾವು, ಎಂತ ಚಂದ ಅದಾವು. ಸ್ವಲ್ಪ ಕಪ್ ಕಪ್ ಆಗಿದ್ವು ಅಷ್ಟೇ, ಭಾಳ ಏನಾಗಿದ್ದಿಲ್ಲ. ಅದಕ್ಕೆ ಮತ್ತೆ ಪಟ್ಟ ನಂಗೆ ತೆಗೆದು ಡಬ್ಬ್ಯಾಗ ಹಾಕಿ ತೆಗೆದಿಟ್ಟು ಬಂದನಿ ಈ ಹೂನ ಫ್ರಿಜ್ನ್ಯಾಗ. ಅಲ್ಲಲ್ಲಿ ಅದ್ನೇನು ಹೂ ಅನ್ಕೊಂಡು ಏನು ಕೆಬ್ಬಣ ಏನು ಬಂಗಾರನ ಆ ನಮ್ನಿ ಕದ್ಕದಿಡಕ. ಅಯ್ಯೋ ಹಡಿಬಿಟ್ಟಿ ಹಾಕೊಂಡು ಇದು ಮಾಡ್ಬಾರ್ದನ್ಲಿ ಅದನ್ನ. ನೀದಕ್ಕೆ 20 ಸಲ ತೆಗೆದಿಡ್ತಿ ಯಮ್ಮ. 135 ರೂಪಾಯಿ ಕೊಟ್ಟನಿ, ಆದ್ರ ಅವ್ನು ಹಾಕೊಂಡು ಹಾಳು ಮಾಡಕ್ ಮನ್ಸ ಬರವಲ್ತವೆ ಗೊತ್ತನ. ಅವ್ವ ಎಂತ ಸಂಕಟಕತ್ ಗೊತ್ತನ. ಅದಕ್ಕೆ ತೆಗೆದಿಟ್ಟು ಇವತ್ತು ಲಾಸ್ಟಿಗೆ ಸಂಜೆ ಮುಂದೆ ತಲೆ ಬಾಚ್ಕೊಂಡು ಹೂ ಹಾಕೊಂಡು ಮುಗಿಸ್ಬಿಡ್ತೇನೆ. ಮತ್ತೇನು ಮಾಡೋದು, ಸಂಜೆಗೆ ಏನಾರ ಇದ್ರೆ ಸೈ ಏನು ಇಲ್ಲ, ಅದಕ್ಕೆ ಹಾಕೊಂಡ್ಬಿಡ್ತೇನೆ ಸಂಜೆಗೆ. ಅಂತಕ ನೀನು ಯಾವಾಗಾರ ಹಿಂಗ ಮಾಡು. ಎಲ್ಲಿ ಬಿಡ ಇವನ ಹೂ ಹಾಕೊಳ್ಳೋದ ಕಮ್ಮಿ. ಅದು ಅಲ್ಲದೆ ಎಲ್ಲಿ ತರಕ್ ಹೋಗ್ಬೇಕು, ನಮ್ಮ ಹಿತ್ತಲಾಗ ಜಗ್ ಮಲ್ಲಿಗೆ ಅಂಟ ಐತಲ್ಲ, ಚೂಸ್ ಮಲ್ಲಿಗೆ ಜಗ್ ಬಿಡ್ತಾವ್. ನನಗ ಹರಿದ್ ಮುಟ್ಕೊಳಕ್ ಪುರ್ಸತ್ ಸಿಗಂಗಿಲ್ಲ. ನಿನ್ನೆ ಲಕ್ಷ್ಮೀ ಪೂಜೆ ಅಂತೇಳಿ ಎಲ್ಲ ಚಂದ ಹರಿದ ಅತ್ತಿಯರ್ ಕೈಯಾಗ ಕೊಟ್ಟಿದ್ದೆ. ಅವರ ಕುತ್ಕೊಂಡು ಬೆಪ್ಪಾಗಿ ಮಾಲಿ ಕಟ್ಟಿ ಕೊಟ್ಟಿದ್ರು. ಒಂದ್ ಅರ್ಧ ಮಾರ್ ಮ್ಯಾರಾಗಿ ಆಗಿತ್ತು ಗೊತ್ತನ. ಜಗ್ಗ ಹಬ್ಬೈತಿ. 1-2 ಗಣಿಕಿ ಮುರ್ಕೊಂಡೋಗಿ ನಿಮ್ ಹಿತ್ತಲಾಗ ಹಚ್ಚ. ಆಬಲಿ ಹೂ ಜಗ್ಗದ ನೋಡು, ಕನಕಾಂಬ್ರಿ ಹೂವು ಅದ್ರದ್ದು ಬಳ್ಳದಾವ್, ಜಪ್ ಹೂ ಬಿಟ್ಟಿರ್ತಾವ್. ಅದನ್ನು ಕಿತ್ಕೊಂಡೋಗಿ ಹಚ್ಚ. ಹಿಂಗೇನಾರ ಹಬ್ಬಣಿ ಇದ್ದಾಗ ಬರ್ತಾವ್. ಹೌದು ಶಾಂತಕ್ಕ, ನೀ ಹೇಳಿದ್ದಿ, ನಾನ ತಗೊಂಡೋಗಿದ್ದಿಲ್ಲ. ನಿಮ್ ಹಿತ್ತಲಾಗ ಅದಾವ ಅಂತ ಗೊತ್ತಾಗಿದ್ರ ಇಲ್ಲೇ ಬಂದು ಒಂದಿಟ್ಟು ಹರ್ಕೊಂಡ್ಬಿಡ್ತಿದ್ದೆ ನಾಡ. ಬಟ್ ಎಲ್ಲ ಪುಕ್ಷಟ್ಟೆ ಆಗ್ಬೇಕು ಅಂತಾಳ ನಮ್ ಗಿರ್ಜಿ. ಎಲ್ಲ ಪುಕ್ಷಟ್ಟೆ ಆಗ್ಬೇಕು. ರೊಕ್ಕ ಖರ್ಚು ಮಾಡ್ಲಿ ಮೊದಲ ಅದ ಹಂಗಿತ್ತು. ಈಗೆಲ್ಲ ದುಡಿತಾದಿ, ಕೈ ತುಂಬ ರೊಕ್ಕ ಇರ್ತಾವ, ಒಟ್ಟು ಖರ್ಚು ಮಾಡ್ತಾರ್ರಿ ಆಡಿಬಿಟ್ಟಿ. ಅಯ್ಯ ಏನನ್ನ ಹೂ ತಗೊಂಡ್ಬಿಟ್ಲೆ ಏನಕ್ಕತ್ ಬಿಡು. ನಾನು ನಿನ್ ಮೊಮ್ಮಗಳಿದ್ದಂಗ ಹಂಗ್ಯಾಕ್ ಮಾಡ್ತಿ? ಅದಕ್ಕ ಸುಮ್ನಿರೋದ್ ನಿನ್ನ. ಏನ ಬರ್ಲೆ ಒಳಗ್ ಚಾ ಕುಡಿದ ಅತ್ತೇರ ಬರ್ ಚಾ ಕುಡಿದಾರ. ನಾನು ಚಾ ಮಾಡ್ಕೊಳಕತ್ತೀನಿ. ನಡಿಯವ್ವ ಕೊಡು ಒಟ್ಟು. ಪಾರ್ವತಿ ಅಕ್ಕ, ನನ್ನ ಕಸ ಹೊಡೆದು ಕಲ್ವರಿಸಿ ಎಲ್ಲ ಕೆಲಸನೂ ಅರ್ಧಕ್ಕರ್ಧ ಪೂರ ಮುಗ್ದೈತ್ರಿ. ಚಪಾತಿ ಹಿಟ್ಟು ನಾದಿಟ್ಟೇನಿ. ಮಾಡಂದ್ರೆ ಮಾಡ್ತಿದ್ದೆ, ಮತ್ತು ನೀವು ಬ್ಯಾಡ ಅನ್ನಕತ್ತೀರಲ್ಲ. ಇಲ್ಲ ಅಂದ್ರೆ ಮಾವರಿಗೆ ಹೀಟ್ ಆಗೈತೆ, ಅವರು ಚಪಾತಿ ತಿನ್ನಲ್ಲ. ರೊಟ್ಟಿ ಮಾಡ್ಲಾರ್ದೆ ಬೇಡವಾ, ರೊಟ್ಟಿ ಗಿಟ್ಟಿ ಏನು ಬೇಡ, ನಾ ಮಧ್ಯಾಹ್ನ ಅಲ್ಲೇ ಏನಾರ ಮೆತ್ತಗೆ ತರ್ಸ್ಕೊಂಡು ತಿಂತೇನೆ. ಬಾಜುಕ ಹೋಟ್ಲ್ ಅದಾವ ಲೀಲಾವತಿ, ಎಲ್ಲ ದೊಡ್ಡ ಹೋಟ್ಲೆ ಅದಾವಲ್ಲ, ಆರ್ಡರ್ ಮಾಡಿದ್ರೆ ತಂದು ಕೊಡ್ತಾರ, ಏನು ಬೇಡ ಅಂತಂದ್ರೆ. ಇನ್ನು ಇವರು ನಿಂಗೆ ಏನು ಡಬ್ಬಿ ಗಿಬ್ಬಿ ಕಟ್ಟೆ ತ್ರಾಸ ತೊಗೋಬೇಡ, ಏನು ಬೇಡ, ನಾ ಅಲ್ಲೇ ಅಪ್ಪನ ಜೊತೆಗೆ ಊಟ ಮಾಡ್ತೀನಿ ಅಂತ ಇವರು ಅಂದಾರ. ಇನ್ನು ಮನೆಗಿರೋದೆ ನಾನು ಮತ್ತು ಅವರು ಕಮಲಮ್ಮಂಟಿ. ಅವ್ರು ಏನು ತಿಂತಾರಂತೇಳಿ ಈಗ ಡಿಸೈಡ್ ಮಾಡೋಕ್ಕಾಗಲ್ಲ. ಚಪಾತಿ ಮಾಡಿಟ್ರೆ ಚಪಾತಿ ಕೊಟ್ಟಿಯೇನು ಅಂತಾರೆ. ಮಾಡಕತ್ರೆ ಅಯ್ಯೋ ಈಗ ಮಾಡಕತ್ತಿ, ಯಾವಾಗ ಆಗ್ಬೇಕು, ಯಾವಾಗ ತಿನ್ಬೇಕು ನಾನು ಅಂತಾರ. ಅವ್ರ ಕೂಟ ಹೇಗದ್ ಭಾಳ ಕಷ್ಟ ಐತೆ. ಹೌದಪ್ಪ. ಅಲ್ಲ ನಾನು ನೋಡ್ತಾ ಇದ್ದೀನಿ ಪಾಪ 3 ಮಕ್ಕಳನ್ನು ಒಂದಳತಿ ನೀವೇ ತೊಗೊಂಡು ತ್ರಾಸ ತೊಗೊಳ್ತಾ ಇದ್ದೀರಿ ಪಾಪ ನೀವು. ಅಲ್ಲ ಅವ್ರಿಗೇನು ಖಾಲಿ ಕುಂತು ಟಿವಿ ನೋಡ್ತಾರಪ್ಪ. ಹೊಂದಿಡ್ದು ಆಸೆ ಧಾರಾವಾಹಿ ಅಂತೆ, ಬ್ರಹ್ಮಗಂಟಂತೆ, ಅದು ಯಾವ್ದಾಗ ಗೆಳತಿ ಗಾಯತ್ರಿ ಅಂತ ಸ್ಟಾರ್ಟ್ ಆಗೈತಲ್ಲ ಅದನ್ನು ಬೇರೆ ನೋಡ್ತಾ ಇದಾರೆ. ಒಟ್ಟು ಎಲ್ಲ ಧಾರಾವಾಹಿ ನೋಡ್ತಾರಪ್ಪ. ಒಂಚೂರು ಪಾಪು ನಿಂತ್ಕೋಬಾರ್ದಾ? ಅಯ್ಯೋ ಅವ್ರು ತೊಗೊತಾರಂದ್ರು ನಾನು ಕೊಡಲ್ಲಪ್ಪ. ಒಂದ್ಸಲ ಅವ್ರು ಎತ್ಕೊಂಡು ಅವ್ರು ಮಾಡಿದ್ದೆ ನನಗೆ ನೋಡಿ ರಗಡಾಗೈತೆ. ಒಂದು ಸ್ವಲ್ಪ ಎತ್ಕೊಳ್ಳೋದಿರಲಿ, ಅಯ್ಯೋ ನನ್ನ ಕೈ ಹರಿತಾವು, ಕಾಲು ಹರಿತಾವು, ನನಗೆ ನಡ ನೋವಾತು, ನನಗೆ ಅದಾತು, ನನಗೆ ಇದಾತು. ಯವ್ವ ಅವ್ರ ಜಗಳ ಅನ್ನೋದಕ್ಕಿಂತ ನನಗೆ ತ್ರಾಸಾತು, ನನಗೆ ಒಂಚೂರು ಕಾಲು ಈಚೆಗೆ ಬರ್ರಿ, ನಡ ಈಚೆಗೆ ಬರ್ರಿ, ತಲೆ ಈಚೆಗೆ ಬರ್ರಿ ಅಂತೇಳಿ ಯಾರು ಅದನ್ನೆಲ್ಲ ಕೇಳ್ತಾರೆ ಹೋಗೋವಾತಾಗ. ಹಾಗಾಗಿ ಸುಮ್ಮನೆ ಮಕ್ಕಳನ್ನ ಎತ್ಕೊಳ್ಳೋದಾದ್ರೂ ಬೇಕು. ಅವರು ಒಟ ಕಿಟಿ ಕೇಳೋಕ್ಕಾಗಲ್ಲ. ನಮ್ಮ ಅತ್ತೆಯರು ಇವತ್ತು ಬರ್ತೇನೆ ಅಂತ ಹೇಳ್ಯಾರ. ಆಲ್ಮೋಸ್ಟ್ ಇವತ್ತು ಈಗ ಇನ್ನೊಂದು ತಾಸು ಅಂದ್ರೆ ಬರ್ಬೋದು ಅವ್ರು ನನಗನ್ಸೋ ಮೆಟ್ಟಿಗೆ. ಹೌದಾ? ಅದೇ ಕೇಳಬೇಕು ಅಂದೆ. ಎಲ್ಲೋಗ್ಯಾರ ಪಾರಕ್ಕಾರ? ನಿನ್ನೆಯಿಂದ ಕಾಣತ್ತಿಲ್ಲ. ಅವರು ನಮ್ಮ ಅಶ್ವಿನಿ ಅದು ಪ್ರೆಗ್ನೆಂಟ್ ಇದ್ದಾಗ ಈ ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರಲ್ಲ, ಹಂಗೆ ಅಲ್ಲಿ ಹೋಗ್ಯಾರ. ಓ ಹೌದಾ? ಶ್ರೀಮಂತರಿಗೆ ಹೊಟ್ಟಿಲಿದ್ದಿದ್ದು ಚಂದ, ಮಕ್ಕಳಾದ್ರೂ ಚಂದ, ಎಲ್ಲ ಚಂದ ಅನಿಸ್ತತಿ. ಏನಾದರೂ ಮಾಡ್ತಾರ. ನಮ್ಮಂಥ ಬಡವರಿಗೆ ಹೊಟ್ಟಿಲಿದ್ದಾಗ ಯಾವಾಗ ಹಡಿತೇವಪ್ಪ ಅನ್ನಂಗೆ ಆಕಿರ್ತತಿ. ಯಾಕಂದ್ರೆ ಹೊಟ್ಟಿಲಿದ್ದಾಗ ಏನು ಕೆಲಸನೂ ನಾವೇ ಮಾಡ್ಕೋಬೇಕಲ್ಲ. ಎಲ್ಲನೂ ಆಗಲ್ಲಪ್ಪ, ಮೊದಲು ಡೆಲಿವರಿ ಆದ್ರೆ ಸಾಕು ಅನ್ನಂಗೆ ಆಗಿರ್ತತಿ. ಯಾಕೆ ಮನೆ ಕೆಲಸಕ್ಕೂ ಹೋಗೋಕ್ಕಾಗಲ್ಲ, ಮನೆಯಾಗಿದ್ರೆ ರೊಕ್ಕಿರಲ್ಲ, ಎಲ್ಲ ಪಜಿತೀನಿ. ಸರಿ ಪಾರ್ವತಿ ಅಕ್ಕ, ನಾ ಬರ್ತೀನಿ, ಹಂಗಾರೆ ಹೋಗಿ ಬರ್ತೀನಿ. ಇಬ್ಬರು ಅದಾರಲ್ಲಕ್ಕ, ಇನ್ನೊಂದು ಪಾಪು. ಅಯ್ಯೋ ಅವ್ನು ಮಕ್ಕೊಂಡಾನ ಅಂದ್ರೆ ಇವರಿಬ್ರು ಎದ್ದು ಈ ಥರ ನಿಂತಾರ. ಸರಿ ಪಾರ್ವತಿ ಅಕ್ಕ. ಅಲ್ಲ ಸ್ವಲ್ಪ ಸಮಾಧಾನಾಗಿ ಮಾತಾಡ್ರಿ. ಸಿಟ್ನಾಗ ಮಾತಾಡಿದ್ರೆ ಎದಕ್ಕೆ ಬಂತದ? ಅಲ್ಲ ಹೋದ್ರಿ, ಸ್ವಲ್ಪ ಸಮಾಧಾನ. ಸಮಾಧಾನ ಗಿಮಾಧಾನ ಇಲ್ಲ. ಯಾಕೆ ವಿನಾಕಾರಣ ಇನ್ನೊಬ್ರು ವಿಷಯಕ್ಕೆ ತಲೆ ಹಾಕ್ಬೇಕು ಅಂತ ನನ್ಗೆ ಅನ್ಸದ. ಆತ ಕಣ್ಣಿದ್ರಿ ಕಂಡಾರ ಸುಮ್ಮನೆ ಬಿಡ್ಬೇಕು. ಅವ್ರಿಗೆ ಅದನ್ನ ಅಂದು ಅವ್ರಿಗೆ ಅದನ್ನ ಏನ್ ಟ್ರಿಗರ್ ಮಾಡೋದ್ರಾಗ ಏನೈತಿ? ಹೌದಿಲ್ಲ? ಈಗ ತಡಿ, ನಾನು ಇಷ್ಟೇ ಕೇಳೋದು ನಿಂಗೆ. ಅಲ್ಲಿ ಅವ್ರಿಗೆ ಬೇಜಾರು ಆಗೈತಿ, ಆಗಿಲ್ಲ ಅಂತ ತಿಳ್ಕೊಂಡ್ಯಾ? ಅವ್ರು ತೋರಿಸ್ಕೊಲಿಲ್ಲ ಅಷ್ಟೇ. ಯಾರು? ನಿಮ್ಮ ಅತ್ತಿಗೆ. ಏನಾತ ರಾಕೇಶ? ಯಾಕೆ ಅಷ್ಟೊಂದು ಬೇಜಾರ್ನಾಗ ಬಂದಿ? ಅದು ಏನಿಲ್ಲಮ್ಮ. ನೀ ಸ್ವಲ್ಪ ಸುಮ್ಮನೆ ಸವಿತಾ ಈ ಕಡೆ ಬಾ. ಅಲ್ಲವಾ ನಿಂಗೆ ಯಾಕೆ ಬೇಕಂತೀನಿ ನಾನು ತಗ. ಆ ನಂದಿನಿಗೆ ಏನಾರ ಅಂದ್ಯಾ? ನಂದಿನಿಗೆ ನಾ ಬೈದಿದ್ದು ಇವಂಗೆ ಯಾರು ಹೇಳಿದ್ರ? ಇವ ಏನಾತಪ್ಪ ಈಗ? ಏನಾತ? ನಾವಲ್ಲಿ ಹೋದ್ವಲ್ಲ, ನಾವು ಹೋಗಿನ ಸಪತ್ತಿಗೆ ಆ ನಂದಿನಿ ಬಂದ್ಲು ಮನೆಗೆ. ಬಂದು ರಂಪ ರಾಮಾಯಣ ಮಾಡಿ ಬಾಯೋ ಬಾಯ್ ಮಾಡಿ ಎತ್ತಬೇಕಂತ ಮಾತಾಡಿದ್ಲು, ಗೊತ್ತನ? ಹೌದಾ? ಆಕಿನ ಬುಬ್ಬುಣಿನ ಎಷ್ಟು ಸೊಕ್ಕಿರ್ಬೇಕೀಗೆ. ಏನಂದ್ಲಕ್ಕಿ ನಿನಗೇನಾರು ಬೈದ್ಲ ನಕ್ಕೆ? ಅಬ್ಬಾ ಏನವ ನೀನ? ಅಲ್ಲ ನಿಂಗೇನಾರು ಬೈದ್ಲ ಅಂತ ಕೇಳೋದ್ರಾಗದಿಯಲ್ಲ, ನೀನ್ ಯಾಕೆ ಅವ್ರ ಸುದ್ದಿಗೆ ಹೋದಿ?
ಯೋ ಏನ್ ಆಗ್ಬಾರ್ದು ಆಗಿಲ್ಲಲ್ಲ ಹಂಗೆ ಯಾಕೆ ಮಾಡ್ತಿ ಅಲ್ಲ ದೊಡ್ಡ ಏನೋ ನಿನ್ ಬಿಟ್ಟು ಯಾರೋ ನಾವು ಬಂದು ಕಟ್ಕೊಳಕ್ ಹೋಗ್ತೇನೆ ಅನ್ನೋ ಹಂಗೆ ಹೋದ್ಲು ನೋಡಿದ್ರಿ ಇವತ್ತಲ್ಲೇ ಸಣ್ಣ ಅಂಗಡಿಯಾಗ ಅರ್ಬಿ ತೊಗೊಳತ್ತಿದ್ಲ ಅಲ್ಲ ನಂಗೆ ಸಣ್ಣದು ಅಂಗಡಿ ದೊಡ್ಡದು ಅಂಗಡಿ ಅಂತ ಪ್ರಶ್ನೆ ಬಂದಿಲ್ಲ ನಾವು ಅಂತ ಅಂಗಡಿಯಾಗ ತೊಗೊಳೋದು ಆದ್ರೆ ಅಕ್ಕಿ ಮಾಡಿದ ದೌಲತ್ತಿಗೆ ಅದು ಕಮ್ಮಿ ಅಲ್ಲ ದೊಡ್ಡ ಏನೋ ಅಕ್ಕನಿ ಅಂತ ಹೋಗಿದ್ಲು ಮತ್ತೆ ಏನಿಲ್ಲಲ್ಲ ಹಿಂಗದಿಯಲ್ಲ ಅಂತ ಒಂದು ಮಾತು ಕೇಳಿದೆ ಅದ್ರಾಗ ಏನೈತೆ ಸುಮ್ಮನೆ ನಾ ಕೇಳಿದ್ದೆ ಅಂತ ತಪ್ಪಲ್ಲ ನಾನು ಜಗದಾಗ ಯಾರಿದ್ರು ಕೇಳ್ತಿದ್ರು ಮತ್ತೆ ಅಷ್ಟು ನಾಟಕ ಮಾಡಿದ್ಲು ಫಿಕ್ಸ್ ಆಗಿದ್ ಮದ್ವೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ಲು ಮತ್ತೆ ನಾ ಅನ್ಬೇಕಾ ಅನ್ಬಾರ್ದ ಹೇಳಂಗಾರ ನೋಡೋಣ ಸುಮ್ಮನೆ ನೀನು ನಾ ಅಂದಿದ್ದೇನು ತಪ್ಪಲ್ಲ ಆದ್ರೂ ಅವ್ವ ಅಲ್ಲಿ ನಿಜವಾಗ್ಲೂ ಸಾವಿತ್ರಿ ಆಂಟಿಗೂ ಸ್ವಲ್ಪ ಬೇಜಾರು ಆದಂಗೆ ಅನ್ನಿಸ್ತು ನನಗೆ. ಅವ್ರಿಗೂ ಬೇಜಾರಾತು. ಆಮೇಲೆ ನೀನ್ ಮಾಡಿದ್ ಯಾಕೆ ನಂಗೆ ಇಷ್ಟ ಆಗ್ಲಿಲ್ಲವ. ಅವ್ರು ನಮ್ಮ ಇದ್ರಿಗೆ ತೋರಿಸ್ಕೊಲಿಲ್ಲ ಅಷ್ಟೇ. ಏನು ನಿಮ್ಮ ಇದ್ರಿಗೆ ಅವ್ರ ಅಜ್ಜಿ ಹೇಳಿದ್ರ ಹ್ಞೂ ಅಂತ ಅಂದ್ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಟು ನೀನ್ ಯಾಕವ ಅದನ್ನೆಲ್ಲ ಇದು ಮಾಡಕ್ ಹೋದಿ. ಅವ್ರಿಗೆ ಎಷ್ಟು ಬೇಜಾರಾಗಿರ್ತೈತಿ. ನೀನ್ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾ. ಅವ್ರ ಬಗ್ಗೆ ಮಾತಾಡಕ್ ನಮ್ಗೆ ಏನವ ಅಧಿಕಾರ ಐತಿ ಹೇಳಿ ನೀನೇ ನೋಡೋಣ. ಹೌದು ಅಲ್ಲಿ ಇರ್ಲಿ ಬಿಡಿ ಏನಾಗಬಾರ್ದು ಏನಾಗಿಲ್ಲ ಜಗತ್ತೇನು ಪ್ರಳಯ ಆಗಿಲ್ಲ ತಗೋ ದೇವ್ರೆ ಏನು ಆತ ಅಂದಿರ್ಬೇಕತ್ತಾಗ ಆಗ್ಲಿ ಏನಾಗಿಲ್ಲ ಸುಮ್ಮನಿರು ನನಗೇನಾರ ಬೈದ್ಲಾ ಅಲ್ಲ ಸವಿತಾ ನಿಂಗೇನಾರ ಬೈದ್ಲನವ ಹಂಗಿದ್ರೆ ಹೇಳ ಮತ್ತಕ್ಕಿನ ಸುಮ್ಮನೆ ಬಿಡ ಮಾತೇ ಇಲ್ಲಕ್ಕಿನ ಮತ್ತೆ ಹಂಗ ಏನಿಲ್ಲಕ್ಕಿನ ನನ್ನ ಸೊಸಿಗೆ ಬೈದ್ರೆ ಬಿಡ್ತೇನೆ ಆಕಿನ ಯಪ್ಪ ದೇವ್ರೆ ನಿಮಗೆ ಯಾರು ಹೇಳ್ತಾರಂತೆ ಅಂತಾಗ ಇನ್ನೂ ಬೈದ್ರು ಬಿಡ್ತೇನೆ ಅನ್ನೋದ್ರಾಗೆ ಅದಿರ್ ನೀವು ಅತ್ತಾಗ ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲಲ್ಲ. ಹ್ಞೂ ಆತು ಬಿಡ್ಲ ಇನ್ನೇಮ್ ಏನು ಅನ್ನಕ್ಕೆ ಹೋಗೋದಿಲ್ಲ ಆಕೆ ಸುದ್ದಿಗೆ ಹೋಗೋದಿಲ್ಲ ಆತ ಎಲ್ಲಿ ಕಂಡ್ರು ನಾ ತಲೆ ಕೆಡಿಸ್ಕೊಳಲ್ಲ ನೋಡಿ ಸುಮ್ಮನೆ ದಾಟ್ಕೊಂಡು ಹೋಕೇನ ಆತ ಅಯ್ಯೋ ದೇವ್ರೆ ಆತು ತಗೋರಪ್ಪ ಈಗ ಇನ್ನು ನಾನು ಆಕೆ ನೋಡಕಿನ ಊರು ಬಿಡಾಡಿನ ಅಲ್ಲಿ ಬಂದು ಮಾತಾಡಿದ್ಲನ ಈಕೆ ಆತು ಬಿಡು ಇನ್ನೇಮ್ ಏನು ಅನ್ನಲ್ಲ ಏನ್ ಅನ್ನಲ್ಲ ಅಂತಿ ಮತ್ತೆಲ್ಲ ಅಂತೀವ ಏನಾತದ. ಈ ಸಲ ಮಾತ್ರ ನೀ ಇಂಥವೇನಾರ ಅಂದು ಅದು ಏನಾರ ನಂಗೆ ನಿಜವಾಗ್ಲೂ ಗೊತ್ತಾತು ಮತ್ ನಾನ್ ಸುಮ್ಮನೆ ಇರಂಗಿಲ್ಲ ಹೇಳಕತ್ತೀನಿ ಕೇಳು. ಅವ್ರು ನಮ್ಗೆ ಅಲ್ಲ ಅಂದ್ಮೇಲೆ ಅವರಿಂದ ನಾವು ದೂರಾಗಿ ಬಂದ್ಮೇಲೆ ಕೈ ಬಿಟ್ಬಿಡ್ಬೇಕು. ಅವ್ರಿಗೆ ಏನಾರ ಮಾಡ್ಕೊಂಡು ಹೋಗ್ಲಿ ಅವ್ರ ಇಷ್ಟ ಅವ್ರ ಜೀವನ ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಏನು ಹಂಗಿರೋದು ಒಳ್ಳೇದವ ಅಷ್ಟೇ. ಅಲ್ಲ ಏನು ಅನ್ಲಾರ್ದ ಹೆಂಗೆ ಮಾಡ್ತಾನೆ ನೋಡಿ ಅವನು ಅಲ್ಲ ಹಿಂಗಂತ ಹಂಗಂತ ಅಲ್ಲ ಮತ್ತೆ ಆಕೆ ಮಾತಾಡಿದ್ದ ಹಂಗಿತ್ತವ ಏನನ್ ನನ್ನ ಮಗ ಉಪಯೋಗಿಲ್ಲ ಯಾವನ ದೊಡ್ಡ ಉಪಯೋಗಿದ್ದವನು ಕಟ್ಕೊಂತೇನೆ ಅನ್ನಂಗೆ ನಾಟಕ ಮಾಡಿದ್ಲ ಅದಕ್ಕೆ ಏನು ಹಿಂಗದಿಯಲ್ಲ ಮತ್ತೆ ಅಂದೆ ಆತು ಬಿಡು ನಿಂಗೇನಾರು ಬೇಜಾರತ್ತ ಇಲ್ಲ ಅತ್ತೀರ ನಂಗೇನು ಬೇಜಾರಿಲ್ಲ ಆದರೆ ಕೆಸರು ಮ್ಯಾಗ ಕಲ್ಲು ಹಾಕಿ ಸಿಡಿಸ್ಕೊಳ್ಳೋದು ಯಾಕೆ ಅಂತ ಅಷ್ಟೆ ಮತ್ತೇನಿಲ್ಲ ನೀ ಹೇಳೋದು ಅಲ್ಲದೆ ಒಂದು ರೀತಿ ಅಥವಾ ಇನ್ನೊಮ್ಮೆ ಎಲ್ಲಿ ಕಂಡ್ರು ನಾ ಯಾಕೆ ಬೇಕಂತ ಒಂದು ಸೊಲ್ಲು ಹೊಡ್ಯಾಕೆ ಹೋಗೋದಿಲ್ಲ ಏನಾರ ಮಾಡ್ಕೊಳಕತ್ತಾಗ ಹೌದಿಲ್ಲ.